ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನಾನು ಬಂಗುಡೆ ಮೀನು ಫ್ರೈ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ, ಮತ್ತು ಕ್ಲೀನ್ ಮಾಡೋದು ಕೂಡ ತೋರಿಸಿಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಇದು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ನಲ್ಲಿ ನಾನೀಗ ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಈ ಹುಣಸೆ ಹಣ್ಣನ್ನು ಒಂದು ಸಲ ನೀರು ಹಾಕಿ ನಾವು ಕ್ಲೀನ್ ಮಾಡಿ ತೊಳಿಬೇಕು. ತೊಳೆದಾದ ನಂತರ ಇದರಲ್ಲಿ ಮತ್ತೆ ನಾವು ನೀರು ಹಾಕಿ ಇದನ್ನು ಒಂದು 10 ರಿಂದ 15 ನಿಮಿಷ ಹಾಗೇ ಬಿಡಬೇಕು. ನಿಮ್ಮ ಹತ್ರ ಟೈಮ್ ಇದ್ದರೆ 10 ರಿಂದ 15 ನಿಮಿಷ ಬಿಡಿ. ಇಲ್ಲ ಅಂದರೆ ನೀವು ಬಿಸಿ ನೀರಿನಲ್ಲಿ ಹಾಕಿ ಒಂದು 5 ನಿಮಿಷ ಬಿಟ್ಟರೆ ಸಾಕು, ಹುಣಸೆ ಹಣ್ಣು ಮೆತ್ತಗಾಗುತ್ತೆ. ಇವಾಗ ನೋಡಿ, ಇಲ್ಲಿ ನಾನು 15 ನಿಮಿಷ ಬಿಟ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ಮೆತ್ತಗಾಗಿದೆ. ಇದನ್ನು ಈ ರೀತಿಯಾಗಿ ಕಿವುಚಿ ನಾನು ರಸ ತೆಗಿಬೇಕು. ಅಂದರೆ ಸ್ವಲ್ಪ ಪೇಸ್ಟ್ ಥರ ಆಗಬೇಕು. ಸ್ವಲ್ಪ ದಪ್ಪನೇ ಇರಲಿ, ತೆಳ್ಳಗೆ ಇರಬಾರ್ದು. ಫ್ರೈ ಮಾಡಲಿಕ್ಕೆ ಸ್ವಲ್ಪ ದಪ್ಪನೇ ಇರಬೇಕು ಪೇಸ್ಟು. ಈ ರೀತಿಯಾಗಿ ಪೇಸ್ಟನ್ನು ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ಇಲ್ಲಿ ನಾನು ಎಲ್ಲ ಕಿವುಚಿ ತೆಗೆದಿದ್ದೀನಿ. ಇವಾಗ ಇದರಲ್ಲಿ ನಾವು ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್, 1/2 ಟೀ ಸ್ಪೂನಷ್ಟು ಕಾಶ್ಮೀರಿ ಕೆಂಪು ಮೆಣಸಿನ್ಕಾಯಿ ಪೌಡರನ್ನು ಸೇರಿಸಿದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿದ್ದೀನಿ. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿನೂ ಕೂಡ ಹಾಕಬಹುದು. ಹಾಗೆಯೇ 1 ಟೀ ಸ್ಪೂನಷ್ಟು ಇಲ್ಲಿ, ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಉಪ್ಪು, 1/4 ಟೀ ಸ್ಪೂನಷ್ಟು ಅರಿಶಿನ, ಹಾಗೆಯೇ 1 ಟೀ ಸ್ಪೂನಷ್ಟು ಇಲ್ಲಿ ಕಾರ್ನ್ಫ್ಲೋರ್ ಹಾಕಿದ್ದೀನಿ. ನಿಮ್ಮ ಹತ್ರ ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟನ್ನು ಕೂಡ ನೀವು ಸೇರಿಸ್ಕೋಬಹುದು. ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ರೈಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಕಾಶ್ಮೀರಿ ಕೆಂಪು ಮೆಣಸಿನ್ಕಾಯಿ ಖಾರ ರೆಸಿಪಿ ನನ್ನ ಚಾನಲಲ್ಲಿ ಇದೆ. ನೀವು ಅದನ್ನು ಮಿಸ್ ಮಾಡ್ಕೊಂಡಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡಬಹುದು. ಈಗ ಅದನ್ನು ಮುಚ್ಚಿ ನಾವು ಪಕ್ಕಕ್ಕೆ ಇಡೋಣ. ಇಲ್ಲಿ ನೋಡಿ, ನಾನು ಮೀನು ತೊಗೊಂಡಿದ್ದೀನಿ. ಮೀನು ತಂದ ತಕ್ಷಣ ನಾನಿಲ್ಲಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದು ಅಲ್ಲಿಂದನೇ ಮಾರ್ಕೆಟ್ನಿಂದನೇ ಕ್ಲೀನ್ ಮಾಡಿ ತಂದಿದ್ದಿದೆ. ಆದ್ರೂ ನಾವು ಮನೆಗೆ ತಂದ ಮೇಲೆ ಸ್ವಲ್ಪ ಇದು ಕ್ಲೀನ್ ಮಾಡಬೇಕಾಗತ್ತೆ, ಅಲ್ಲಲ್ಲಿ ಉಳ್ಕೊಂಡಿರುತ್ತೆ ಕೆಲವೊಮ್ಮೆ. ಇವಾಗ ನೀವು ನೋಡಬಹುದು, ಇಲ್ಲಿ ನೋಡಿ ಈ ರೀತಿಯಾಗಿ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಒಳಗಡೆ ಎಲ್ಲ ಈ ರೀತಿ ಇರುತ್ತೆ ನೋಡಿ, ಅದೆಲ್ಲ ತೆಗಿಬೇಕು. ಮತ್ತು ಇಲ್ಲಿ ಕಿವಿ ಪಕ್ಕದಲ್ಲಿ ಎಲ್ಲ ರೆಕ್ಕೆಗಳಿರುತ್ತೆ, ಅದೆಲ್ಲ ತೆಗೆದಿದ್ದಾರೆ ಅವರು. ಅದನ್ನು ರೆಕ್ಕೆನೂ ಕೂಡ ತೆಗಿಬೇಕಾಗತ್ತೆ. ನೀವು ಚಾಕುನಿಂದನೂ ಕೂಡ ತೆಗಿಬಹುದು. ಇಲ್ಲ ಅಂದರೆ ಇಳಿಗೆ ಮನೆ ಮೇಲೆ ಕೂತ್ಕೊಂಡು ನೀವು ಅದನ್ನು ತೆಗಿಬೇಕಾಗತ್ತೆ. ಕೆಲವೊಂದು ರೆಕ್ಕೆಗಳ ಮೇಲ್ಗಡೆ ಎಲ್ಲ ಇದೆ, ಅದನ್ನು ಚಾಕುದಿಂದ ಕಟ್ ಮಾಡಿದ್ದೀನಿ. ಮೇಲ್ಗಡೆ ಈ ಥರ ಎಲ್ಲ ಸಿಪ್ಪೆ ಎಲ್ಲ ಇರುತ್ತೆ ನೋಡಿ, ಆ ಸಿಪ್ಪೆಯನ್ನು ಚಾಕು ಅಥವಾ ಈ ಥರ ಸ್ಪೂನ್ ತಗೊಂಡು ನೀವು ಈ ರೀತಿಯಾಗಿ ಮಾಡಿದರೆ ಮೇಲ್ಗಡೆ ಎಲ್ಲ ಸ್ವಲ್ಪ ಸಿಪ್ಪೆ ಥರ ಇರುತ್ತೆ, ಅದೆಲ್ಲ ಹೋಗುತ್ತೆ. ಇವಾಗ ಇಲ್ಲಿನೂ ಕೂಡ ನೋಡಿ ಸಿಪ್ಪೆ ಇರುತ್ತೆ. ಈ ರೀತಿ ನಾವು ಸಿಪ್ಪೆ ತೆಗಿಲಿಲ್ಲ ಅಂದರೆ ತಿನ್ನಬೇಕಾದ್ರೆ ಬಾಯಲ್ಲಿ ಸಿಗುತ್ತೆ, ಅದು ಸರಿ ಅನಿಸಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಕ್ಲೀನಾಗಿ ಸಿಪ್ಪೆ ಎಲ್ಲ ತೆಗಿಬೇಕು. ಇವಾಗ ನೋಡಿ, ಇಲ್ಲಿ ತಲೆ ಹತ್ರನೂ ನಾನು ಇಲ್ಲಿ ಈ ರೀತಿಯಾಗಿ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಇದೇ ರೀತಿ ನೀವು ಎಲ್ಲ ಕ್ಲೀನ್ ಮಾಡಿ ತಗೋಬೇಕಾಗತ್ತೆ. ಈಗ ನೋಡಿ, ಇಲ್ಲಿ ನೋಡಿ ಗಟ್ಟಿ ಗಟ್ಟಿ ಯಾವ ಥರ ಇದೆ, ಈ ರೀತಿ ಇರುತ್ತೆ. ಇದನ್ನೆಲ್ಲ ತೆಗಿಬೇಕು. ತೆಗೆದಾದ ನಂತರ ಇದನ್ನು ನೋಡಿ, ಇದನ್ನು ಈ ರೀತಿಯಾಗಿ ತೆಗಿತಾ ಇದ್ದೀನಿ ನಾನು. ಈ ಕೈನಿಂದನೂ ನೀವು ತೆಗಿಬಹುದು. ನಿಮಗೆ ರೂಢಿ ಇತ್ತು ಅಂದರೆ ಕೈಯಿಂದ ತೆಗೀರಿ, ಇಲ್ಲ ಅಂದರೆ ಈ ರೀತಿ ಸ್ಪೂನ್ನಿಂದ ನೀವು ತೆಗಿಬಹುದು, ಕ್ಲೀನ್ ಮಾಡ್ಕೋಬಹುದು. ಈಗ ನೀವು ಇಲ್ಲಿ ನೋಡ್ಬೋದು, ರೆಕ್ಕೆ ನೋಡಿ, ಇದು ಇಳಿಗೆ ಮನೆ ಅಥವಾ ಕುಡುಗೋಲಿನಿಂದನೂ ತೆಗಿಬಹುದು. ನಿಮಗೆ ಚಾಕುವಿನಿಂದ ತೆಗೆದು ರೂಢಿ ಇದೆ ಅಂದರೆ ನೀವು ಚಾಕುವಿಂದನೂ ಕೂಡ ತೆಗಿಬಹುದು. ನಾನಿಲ್ಲಿ ಚಾಕುವಿಂದನೇ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ರೀತಿಯಾಗಿ ರೆಕ್ಕೆ ಎಲ್ಲ ತೆಗಿಬೇಕಾಗತ್ತೆ. ಇದೇ ರೀತಿ ಎಲ್ಲ ಮೀನಿನ ರೆಕ್ಕೆನೂ ತೆಗಿಬೇಕು. ಈಗ ಇದನ್ನು ಕ್ಲೀನ್ ಮಾಡಿ ಆದ ನಂತರ ಇದನ್ನು ನಾವು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಮಧ್ಯದಲ್ಲಿ ಇದನ್ನು ಕಟ್ ಮಾಡ್ಕೋಬೇಕು. ಅಂದರೆ ನಾವೇನು ಮಸಾಲೆ ಮಾಡ್ಕೊಂಡಿರ್ತೀವಿ ನೋಡಿ, ಆ ಮಸಾಲೆ ಎಲ್ಲ ಆರಾಮಾಗಿ ಅದರ ಒಳಗಡೆ ಹೋಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ನಾವು ಮಾರ್ಕೆಟ್ನಲ್ಲಿ ಎಷ್ಟೇ ಕ್ಲೀನ್ ಮಾಡಿ ತೊಗೊಂಡ್ಬಂದ್ರೂ ಮನೆಗೆ ತೊಗೊಂಡು ಬಂದು ನಾವು ಈ ರೀತಿಯಾಗಿ ಕ್ಲೀನ್ ಮಾಡಲೇಬೇಕಾಗತ್ತೆ ಮೀನು. ಇವಾಗ ನೋಡಿ, ಇಲ್ಲಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಇಲ್ಲಿ ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೀರಿನಲ್ಲಿ ಹಾಕಿ ಇದನ್ನು ಕ್ಲೀನ್ ಮಾಡಿ ನಾವು ತೊಳಿಬೇಕಾಗತ್ತೆ. ನೋಡಿ, ಇಲ್ಲಿ ಈ ರೀತಿಯಾಗಿ ಮತ್ತೊಮ್ಮೆ ನೀರು ಹಾಕಿ ಕ್ಲೀನಾಗಿ ತೊಳೀರಿ.
ನಿಮಗೆ ತಲೆ ಬೇಕು ಅಂದರೆ ಇಟ್ಕೋಬಹುದು, ಇಲ್ಲಾಂದರೆ ತಲೆಯನ್ನು ನೀವು ಕಟ್ ಮಾಡಿ ತೆಗಿಬಹುದು. ಈಗ ಇಲ್ಲಿ ನೋಡಿ ನಾನು ಮೀನು ಇಲ್ಲಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಈಗ ನಾವೇನು ಇಲ್ಲಿ ಮಸಾಲೆ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ ಮಸಾಲೆಯನ್ನು ನಾನು ತೊಗೊಂಡಿದ್ದೀನಿ. ಈಗ ನಾನು ಅರ್ಧ ಕೆಜಿಯಷ್ಟು ಇಲ್ಲಿ ಮೀನು ತೊಗೊಂಡಿದ್ದೆ. ಅದರಲ್ಲಿಂದ 2 ಮೀನನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ, 1 ಮೀನನ್ನು ನಾನು ಸಾಂಬಾರನ್ನು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಬ್ಬರಿಗೋಸ್ಕರನೇ ಇದನ್ನು ಮಾಡ್ತಾಯಿದ್ದೀನಿ. ನಾನು ನಾನ್ ವೆಜ್ ತಿನ್ನಲ್ಲ, ಹೀಗಾಗಿ ಇದುವರೆಗೂ ನಾನು ನಾನ್ ವೆಜ್ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಹಾಕಿರಲಿಲ್ಲಾಗಿದೆ. ಕೆಲವರು ನಾನ್ ವೆಜ್ ರೆಸಿಪಿಗಳನ್ನು ಹಾಕಿ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನಿಲ್ಲಿ ನಾನ್ ವೆಜ್ ರೆಸಿಪಿಗಳನ್ನು ಹಾಕ್ತಾಯಿದ್ದೀನಿ. ಈಗ ಇದು ಒಬ್ಬರಿಗೋಸ್ಕರನೇ ನಾನು ಮಾಡ್ತಾಯಿದ್ದೀನಿ. ಇದಕ್ಕೆ ಇಲ್ಲಿ 2 ಫ್ರೈ ಮಾಡ್ತಾಯಿದ್ದೀನಿ, 1 ಮೀನಿನಿಂದ ನಾನು ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಸಾಂಬಾರು ರೆಸಿಪಿಯನ್ನು ನಾನಿಲ್ಲಿ ತೋರಿಸ್ತಾ ಇಲ್ಲ, ಫ್ರೈ ಮಾಡೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ನಿಮಗೆ ಸಾಂಬಾರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟನ್ನು ಹಾಕಿ, ನಾನು ಸಾಂಬಾರು ರೆಸಿಪಿಯನ್ನು ಕೂಡ ಸದ್ಯದಲ್ಲೇ ಮಾಡಿ ತೋರಿಸ್ತೀನಿ. ಹಾಗೆಯೇ ಇಲ್ಲಿ ನೋಡಿ ಎಲ್ಲ ಮಸಾಲೆನೂ ನಾವು ಈ ಮೀನಿಗೆ ಹಚ್ಚಬೇಕಾಗತ್ತೆ. ಇದು ಒಳಗಡೆ ಎಲ್ಲ ಏನು ಹೊಟ್ಟೆ ಒಳಗಡೆ ಎಲ್ಲ ನಾವು ಓಪನ್ ಮಾಡ್ಕೊಂಡು ಮಾಡಿದಿರತ್ತೆ ನೋಡಿ, ಅಲ್ಲಿನೂ ಕೂಡ ಸ್ವಲ್ಪ ಮಸಾಲೆಯನ್ನು ತಗೊಂಡು ನಾವು ಅಲ್ಲಿ ಸ್ವಲ್ಪ ಹಚ್ಚಬೇಕಾಗತ್ತೆ. ಸ್ವಲ್ಪ ಹಿಂಗೆ ಸವರ್ಕೊಳ್ಳಿ ಅಷ್ಟೇ, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಬೇಕು. ಈಗ ಇಲ್ಲಿ ನೋಡಿ ಎಲ್ಲನೂ ಇಲ್ಲಿ ಹಚ್ಕೊಂಡಿದ್ದೀನಿ ಮೀನಿಗೆ. ನಾನು ಕ್ಲೀನಾಗಿ ಚೆನ್ನಾಗಿ ಹಚ್ಚಿ ನಾವು ಇದನ್ನು ಒಂದು ಅರ್ಧ ಗಂಟೆನಾದರೂ ನಾವು ಇದನ್ನು ಇಡಬೇಕಾಗತ್ತೆ. ಇದರ ಮೇಲೆ ಪ್ಲೇಟನ್ನು ಮುಚ್ಚಿ, ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಒಂದು 10ರಿಂದ 15 ನಿಮಿಷ ಇಟ್ಟರೂ ನಡೆಯುತ್ತೆ. ಇವಾಗ ಇದನ್ನು ಮುಚ್ಚಿ ನಾನು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಈಗ ಇದಕ್ಕೆ ರವೆ ತೊಗೊಂಡಿದ್ದೀನಿ ಇಲ್ಲಿ ಮೀನಿಗೆ ಫ್ರೈ ಮಾಡಲಿಕ್ಕೆ. ಈ ರವೆಯಲ್ಲಿ ನಾನು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ, ಅರ್ಧ ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿದ್ದೀನಿ. ನೀವು ಇದರಲ್ಲಿ ಉಪ್ಪು, ಖಾರ, ಅರಿಶಿನ ಕೂಡ ಸ್ವಲ್ಪನೇ ಹಾಕಬಹುದು. ಈ ರವಾದಲ್ಲಿ ನಾವೇನು ಉಪ್ಪಿಟ್ಟು ಮಾಡ್ತೀವಿ ನೋಡಿ, ಅದೇ ರವಾನ ಇಲ್ಲಿ ತಗೋಬೇಕಾಗತ್ತೆ. ರವೆ ತಗೊಂಡು ಈ ರೀತಿಯಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಈಗ ನಾವೇನು ಮೀನು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೀವಿ ಅಲ್ಲ, ಈಗ 15 ನಿಮಿಷ ಆಗಿದೆ. 15 ನಿಮಿಷ ಆದ ನಂತರ ಇದನ್ನು ನಾನಿಲ್ಲಿ ತಗೊಂಡಿದ್ದೀನಿ. ನೀವು ಅರ್ಧ ಗಂಟೆಗಿಂತ ಹೆಚ್ಚು ಕೂಡ ಇಡ್ಬೋದು. ಈ ರೀತಿಯಾಗಿ ನಾವು ಮತ್ತೊಮ್ಮೆ ಈ ರೀತಿಯಾಗಿ ಮಸಾಲೆ ಚೆನ್ನಾಗಿ ಹಚ್ಕೊಂಡು ಮೀನಿಗೆ ನಾವು ಏನು ರವೆ ತೊಗೊಂಡಿದ್ದೀವಲ್ಲ, ಆ ರವಾದಲ್ಲಿ ಈ ರೀತಿಯಾಗಿ ಡಿಪ್ ಮಾಡಬೇಕಾಗತ್ತೆ. ರವೆ ಚೆನ್ನಾಗಿ ಎಲ್ಲ ಕಡೆಗೂ ಮೀನಿಗೆ ತಾಗಬೇಕು, ಆ ರೀತಿಯಾಗಿ ನಾವು ರವಾನ ಹಚ್ಕೋಬೇಕು. ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ನೀವು ಮಾಡಿಕೊಳ್ಳಿ. ಇವಾಗ ನೋಡಿ ಈ ರೀತಿಯಾಗಿ ಮಾಡಿ ಈಗ ಎಲ್ಲ ಕಡೆಯಿಂದನೂ ನೀವು ರವಾನ ಹಚ್ಚಬೇಕಾಗತ್ತೆ ಮೀನಿಗೆ. ಅಂದರೆ ಬಿಚ್ಕೊಳ್ಳಲ್ಲ, ನಾವು ಕಾರ್ನ್ಫ್ಲೋರ್ನು ಹಾಕಿದ್ದೀವಿ, ಅದರಲ್ಲಿ ಬಿಚ್ಕೊಳ್ಳಲ್ಲ. ಈ ರೀತಿ ಮಾಡೋದ್ರಿಂದ ಮೀನಿಗೆ ಚೆನ್ನಾಗಿ ಅದು ಕೋಟ್ ಆಗುತ್ತೆ. ಈಗ ಇನ್ನೊಂದು ಮೀನಿಗೂ ಕೂಡ ನಾನು ಇಲ್ಲಿ ಹಚ್ಕೊಳ್ತಾ ಇದ್ದೀನಿ. ಹಚ್ಕೊಂಡು ಇದನ್ನು ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಇಲ್ಲಿ 2 ಮೀನಿಗೂ ನಾನು ರವೆ ಹಚ್ಕೊಂಡಿದ್ದೀನಿ. ಈಗ ಇಲ್ಲಿ ಗ್ಯಾಸ್ ಮೇಲೆ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ಫ್ರೈ ಮಾಡಲಿಕ್ಕೆ. ಎಣ್ಣೆ ಬಿಸಿ ಆದಮೇಲೆ ಇದರಲ್ಲಿ ನಾವು ಮೀನನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನೀವು ಡೀಪ್ ಫ್ರೈ ಬೇಕಾದರೂ ಮಾಡ್ಬೋದು, ಶಲೋ ಫ್ರೈ ಬೇಕಾದರೂ ಮಾಡ್ಬೋದು. ಈ ಮೀನು ಸ್ವಲ್ಪ ದೊಡ್ಡದಿದೆ, ಕಡಾಯಿಯಲ್ಲಿನೂ ಸ್ವಲ್ಪ ಜಾಗ ಆಗ್ತಾ ಇಲ್ಲ. ನೀವು ದೊಡ್ಡ ಮೀನು ಇತ್ತು ಅಂದರೆ ಸ್ವಲ್ಪ ಮಧ್ಯದಿಂದ ಕಟ್ ಮಾಡಿನೂ ಕೂಡ ನೀವು ಫ್ರೈ ಮಾಡ್ಕೋಬಹುದು. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂಥೇಳಿ ಮಧ್ಯದಿಂದ ಇದನ್ನು ಕಟ್ ಮಾಡಲಿಲ್ಲ, ಹಾಗೆಯೇ ಇಡಿಯಾಗಿಯೇ ಹಾಕಿ ಇಲ್ಲಿ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಈಗ ಇದನ್ನು ತಿರುಗಿಸ್ಕೊತಾ ಇದ್ದೀನಿ. ತಿರುಗಿಸಿ ಹಾಕಬೇಕು. 1-2 ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಟು ನೀವು ಇದನ್ನು ತಿರುಗಿಸಿ ಹಾಕಬೇಕು. ಇವಾಗ ನೋಡಿ ಇಲ್ಲಿ ತಿರುಗಿಸಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅದು, ಯಾಕೆಂದರೆ ದೊಡ್ಡ ಮೀನಿದೆ, ಅಲ್ಲಿ ಜಾಗ ಸಾಕಾಗ್ತಾ ಇಲ್ಲ. ಇವಾಗ ಈ ರೀತಿಯಾಗಿ 2 ಕಡೆಯಿಂದ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಇವಾಗ ಇಲ್ಲಿ ಬಂಗುಡೆ ಮೀನು ಫ್ರೈ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂತಹ ವಿಡಿಯೋಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿಯನ್ನು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.